ಇನ್ನು ವರ್ತೂರ್ ಪ್ರಕಾಶ್ ಅವರ ಹೆಸರನ್ನ ಬಳಸಿಕೊಂಡು ಶ್ವೇತಾ ಅನ್ನುವಂತಹ ಮಹಿಳೆ ಚಿನ್ನ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸಿಪಿ ಗೀತಾರಿಂದ ಈಗ ವರ್ತೂರು ಪ್ರಕಾಶ್ ಅವರ ವಿಚಾರಣೆ ನಡೀತಾ ಇದೆ. ಪೊಲೀಸರಿಗೆ ನಗದು ಚಿನ್ನ ಅಂದ್ರೆ ಏನು ಶ್ವೇತಾ ಕೊಟ್ಟಂತಹ ಗಿಫ್ಟ್ ರೀತಿಯಲ್ಲಿ ಕೊಟ್ಟಂತಹ ಚಿನ್ನ ಹಾಗೆ ನಗದನ್ನ ಈಗ ವರ್ತೂರ್ ಪ್ರಕಾಶ್ ಅವರು ವಾಪಸ್ ಮಾಡಿದ್ದಾರೆ. 12,50,000 ರೂಪಾಯಿ ಜೊತೆಗೆ 3 ಬ್ರಾಸ್ಲೆಟ್ ಚಿನ್ನದ ಉಂಗುರವನ್ನ ವಾಪಸ್ ಮಾಡಿದ್ದಾರೆ. ಆಕೆ ಹೀಗ್ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೂ ಶ್ವೇತಾ ಗೌಡಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಗಿಫ್ಟ್ ಅಂತ ನನಗೆ ಆಕೆ ಕೆಲ ಒಡವೆಗಳನ್ನ ನೀಡಿದ್ಲು. ಪೊಲೀಸರ ಮುಂದೆ ವರ್ತೂರು ಪ್ರಕಾಶ್ ಅವರು ಕೊಟ್ಟಂತ ಹೇಳಿಕೆ ಇದು. ನೋಡಿ, ಶ್ವೇತಾ ಅನ್ನುವಂತಹ ಮಹಿಳೆ ಯಾರಂತಾನೆ ನನಗೆ ಗೊತ್ತಿಲ್ಲ. ಆಕೆಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆದ್ರೆ ಆಕೆ ಬರ್ತಾಳೆ, ನನ್ನನ್ನ ಪರಿಚಯ ಮಾಡಿಕೊಂಡು ನಂತರ ಗಿಫ್ಟ್ ಅನ್ನುವಂತಹ ರೀತಿಯಲ್ಲಿ ಈ ರೀತಿಯ ಹಣ ಮತ್ತೆ ಒಡವೆಗಳನ್ನ ಕೊಡ್ತಾಳೆ. ಆಕೆ ಹೀಗ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನನಗೂ ಆಕೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಗಿಫ್ಟ್ ಅನ್ನೋಂಥ ರೀತಿಯಲ್ಲಿ ಆಕೆ ನನಗೆ ಕೊಟ್ಟಿರ್ತಾಳೆ ಅಂತ ಹೇಳಿ ಆಕೆ ಕೊಟ್ಟಂತಹ ನಗದು ಹಾಗೆ ಚಿನ್ನಾಭರಣವನ್ನ ಈಗ ವರ್ತೂರ್ ಪ್ರಕಾಶ್ ಪೊಲೀಸರಿಗೆ ವಾಪಸ್ ಮಾಡಿದ್ದಾರೆ. 12,50,000 ರೂಪಾಯಿ ನಗದು ಜೊತೆಗೆ 3 ಬ್ರೇಸ್ಲೆಟ್ ಹಾಗೆ ಚಿನ್ನದ ಉಂಗುರ ವಾಪಸ್ ಮಾಡಿದ್ದಾರೆ. ಇವತ್ತು ಎಸಿಪಿ ಗೀತಾ ವರ್ತೂರ್ ಪ್ರಕಾಶ್ ಅವರ ವಿಚಾರಣೆಯನ್ನ ನಡೆಸಿದ್ರು. ಅಂದ್ರೆ ಎಲ್ಲೆಲ್ಲಿ ಈ ಚಿನ್ನಾಭರಣ ಆಕೆ ಕೊಟ್ಟಿದ್ಲು ಅನ್ನುವಂಥ ವಿಚಾರದಲ್ಲಿ ತನಿಖೆ ಆದಂಥ ಸಂದರ್ಭದಲ್ಲಿ ವರ್ತೂರು ಪ್ರಕಾಶ್ ಅವರಿಗೂ ಕೂಡ ಗಿಫ್ಟ್ ರೀತಿಯಲ್ಲಿ ಒಂದಷ್ಟು ನಗದು ಮತ್ತು ಚಿನ್ನಾಭರಣವನ್ನ ನೀಡಿದ್ಲು ಅನ್ನುವಂತಹ ವಿಚಾರ ತಿಳಿದು ಬಂದಿತ್ತು. ಹೀಗಾಗಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಏನೇನಾಯಿತು ಅನ್ನುವಂಥ ವಿಚಾರವನ್ನ ಈಗ ವರ್ತೂರು ಪ್ರಕಾಶ್ ಬಾಯ್ಬಿಟ್ಟಿದ್ದಾರೆ. ಜೊತೆಗೆ ಆಕೆ ಕೊಟ್ಟಂತಹ ಹಣ ಮತ್ತು ಚಿನ್ನಾಭರಣವನ್ನ ಕೂಡ ವಾಪಸ್ ಮಾಡಿದ್ದಾರೆ. 12,50,000 ರೂಪಾಯಿ ನಗದು, 3 ಬ್ರಾಸ್ಲೆಟ್ ಹಾಗೆ ಚಿನ್ನದ ಉಂಗುರವನ್ನ ವಾಪಸ್ ಮಾಡಿದ್ದಾಳೆ. ನೀವೇನು ಗಮನಿಸ್ತಾ ಇದ್ದೀರಿ, ವಂಚಕಿ ಶ್ವೇತಾ ಗೌಡ ಈಕೆ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಬಳಸಿಕೊಂಡು ಚಿನ್ನಾಭರಣವನ್ನ ವಂಚನೆ ಮಾಡಿದ್ಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ಗಮನಿಸ್ತಾ ಇರೋ ಹಾಗೆ ಈಕೆ ಹಲವರ ಹೆಸರನ್ನ ಬಳಸಿಕೊಂಡು, ಅದರಲ್ಲೂ ಮೇನ್ ಆಗಿ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಬಳಸಿಕೊಂಡು ಚಿನ್ನದ ವಂಚನೆಯನ್ನು ಮಾಡಿದ್ಲು. ಆದ್ರೆ ಗಿಫ್ಟ್ ಅನ್ನುವಂತಹ ರೀತಿಯಲ್ಲಿ ವರ್ತೂರು ಪ್ರಕಾಶ್ ಅವರಿಗೆ ಕೆಲ ನಗದು ಮತ್ತೆ ಚಿನ್ನಾಭರಣವನ್ನ ನೀಡಿದ್ಲು. ಈಗ ವಿಚಾರಣೆ ಕೂಡ ನಡೀತಾ ಇದೆ ವರ್ತೂರು ಪ್ರಕಾಶ್ ಅವ್ರದ್ದು. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ರಾಚಪ್ಪ? ಮಧು, ಪ್ರಾರಂಭದಲ್ಲಿ ವರ್ತೂರ್ ಪ್ರಕಾಶ್ ನನಗೂ ಶ್ವೇತಾಗೂ ಸಂಬಂಧವೇ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅದಾದ ನಂತರದಲ್ಲಿ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಹಾಗೆ ಶ್ವೇತಾ ಗೌಡ ಇಬ್ರು ಕೂಡ ಸಂಪರ್ಕದಲ್ಲಿ ಇರೋದು ಕೂಡ ಗೊತ್ತಾಗಿದ್ದು. ಅದಾದ ನಂತರದಲ್ಲಿ ಅವರಿಬ್ಬರ ನಡುವೆ ಒಂದಿಷ್ಟು ಚಾಟ್ಗಳು ಕೂಡ ನಡೆದಿತ್ತು. ಈಗ ಇವತ್ತು ವರ್ತೂರ್ ಪ್ರಕಾಶ್ ಪುಲ್ಕೇಶಿ ನಗರ ಉಪವಿಭಾಗ ಎಸಿಪಿ ಗೀತಾ ಮುಂದೆ ವಿಚಾರಣೆಗೆ ಹಾಜರಾಗಿರುವಂತದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಶ್ವೇತಾ ಗೌಡ ಈ ರೀತಿಯಾಗೆಲ್ಲ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನ ಪರಿಚಯವನ್ನ ಆಕೆ ದುರುಪಯೋಗ ಪಡಿಸ್ಕೊಂಡಿದ್ದಾಳೆ ಅನ್ನುವಂತಹ ಒಂದಿಷ್ಟು ಹೇಳಿಕೆಯನ್ನ ಸದ್ಯಕ್ಕೆ ಕೊಟ್ಟಿರುವಂತದ್ದು. ಅದರ ಜೊತೆಗೆ 12 ಲಕ್ಷ ನಗದು ಹಣ, ಅದ್ರ ಜೊತೆಗೆ ಒಂದಿಷ್ಟು ಬ್ರಾಸ್ಲೆಟ್ ಹಾಗೇನೆ ಉಂಗುರಗಳು ಏನು ಗಿಫ್ಟ್ ಆಗಿ ಶ್ವೇತಾ ಗೌಡ ತನಗೆ ನೀಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಅದನ್ನ ಈಗ ಎಸಿಪಿ ಮುಂದೆ ಹಿಂದಿರಿಸಿರುವಂತದ್ದು. ಹಾಗಾಗಿ ಇನ್ನು ಕೇವಲ ಇಷ್ಟೇ ಹಣವನ್ನ ವರ್ತೂರು ಪ್ರಕಾಶ್ ಶ್ವೇತಾ ಗೌಡರಿಂದ ಪಡೆದಿದ್ದಾರ, ಅದ್ರ ಜೊತೆಗೆ ಮತ್ತಷ್ಟು ಹಣವನ್ನ ಏನಾದ್ರು ಪಡ್ಕೊಂಡಿದ್ದಾರ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ತನಿಖೆ ಕೂಡ ಮುಂದುವರೆದಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇವತ್ತು ವರ್ತೂರು ಪ್ರಕಾಶ್ ಪೊಲೀಸರ ಎದುರು ವಿಚಾರಣೆ ಕೂಡ ಎದುರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ಭಯಾನಕ ಸತ್ಯಗಳು ಕೂಡ ಹೊರಬರುತ್ತೆ. ಅದ್ರ ಜೊತೆಗೆ ವರ್ತೂರು ಪ್ರಕಾಶ್ ಕೊಡುವಂತ ಹೇಳಿಕೆ ಆಗಿರ್ಬೋದು, ಅದ್ರ ಜೊತೆಗೆ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಪೊಲೀಸರು ಕೂಡ ತನಿಖೆಯನ್ನ ಮುಂದುವರೆಸ್ತಾರೆ. ಮಧು. ಓಕೆ ರಚಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.